ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ಸಾರಿನ ಪ್ರೀ ಪ್ಲೇಟ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ನ ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವಲ್ಲಿ ಚೆಕ್ ಮಾಡ್ಕೋಬೋದು. ಸೊ ನಿಮಗೂ ಇದೇ ಥರ ಫಿನಿಶಿಂಗ್ ಬರಬೇಕು ಅಂತಂದರೆ, ಇದೇ ಥರ ಪರ್ಫೆಕ್ಷನ್ ಬರಬೇಕಂದ್ರೆ ನೀವು ಕೂಡ ಇದು ವಿಡಿಯೋನ ಫುಲ್ ನೋಡಬೇಕು ಆ್ಯಂಡ್ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ಇದೇ ಥರ ಫಿನಿಶಿಂಗ್ ಬರುತ್ತೆ. ಒಂದೇ ಸರ್ತಿಗೆ ಯಾವುದು ಫಿನಿಶಿಂಗ್ ಕರೆಕ್ಟಾಗಿ ಬರೋಂಗಿಲ್ಲ. ಆ್ಯಂಡ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಫಸ್ಟ್ ಇಲ್ಲಿ ಪಲ್ಲುನ ಪ್ಲೇಟ್ಸ್ ಮಾಡ್ಕೋಬೇಕು. ಯಾವ ಥರ ಪ್ಲೇಟ್ಸ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಫಸ್ಟ್ ರೈಟ್ ಸೈಡ್ ಬರುತ್ತಲ್ಲ ಪಲ್ಲು, ಸೊ ಆ ಬಾರ್ಡರ್ನ 3 ಇಂಚಸ್ 3.5 ಇಂಚಸ್ ತಗೊಳ್ಬೇಕು. ಅಲ್ಲಿಂದ ನಾವು ಪ್ಲೇಟ್ಸ್ನ ಮಾಡ್ಕೊತ ಬರಬೇಕು. ಸೊ ಇದು ನಮಗೆ ಗೈಡ್ಲೈನ್. ನೋಡಿ, ಇಲ್ಲಿ ನಾನು ಆಲ್ರೆಡಿ ಇದನ್ನ ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ ಫಸ್ಟ್ ಪ್ಲೇಟ್. ಆ್ಯಂಡ್ ಉಳಿದಿದ್ದೆಲ್ಲ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಯಾಕಂದರೆ ನಾವು ಪ್ಲೇಟ್ಸ್ ಮಾಡ್ಕೊಳ್ಳುವಾಗ ಹಿಂದೆ ಬ್ಯಾಕ್ ಸೈಡ್ ಇರೋ ನಮಗೆ ನೆರಿಗೆಗಳು ಕಾಣಿಸ್ಬಾರ್ದು. ಸೊ ಮೇಲಿಂದಷ್ಟೇ ನೀಟಾಗಿ ಕಾಣಿಸ್ಬೇಕು. ಹಾಗಿದ್ರೆ ನಾವು ಸ್ವಲ್ಪ ಕಡಿಮೆನೇ ಇದು ಸೈಜ್ ಸ್ವಲ್ಪ ಕಡಿಮೆನೇ ತಗೊಳ್ಬೇಕು. ಆ್ಯಂಡ್ ಇಲ್ಲಿ ನಾನು ಪ್ಲೇಟ್ಸ್ನ 10 ತಗೊಂಡಿದ್ದೀನಿ. 1 2 3 4 5 6 7 8 9 10. ಸೊ ಮಿನಿಮಮ್ 8 ಆದರೂ ಇರಬೇಕು ನಿಮ್ಮ ಪ್ಲೇಟ್ಸ್, ಅಂದರೆ ಸಾರಿ ನೀಟಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ನಾನು ಸೇಫ್ಟಿ ಪಿನ್ದಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇವನ್ನೆಲ್ಲ. ಸೊ ನಮ್ಮದು ಏನು ಬಾರ್ಡರ್ ಇರುತ್ತಲ್ಲ, ನೀಟಾಗಿ ನಾವು ಇದನ್ನ ತಗೊಳ್ಬೇಕು. ಸೊ ನೀವು ಇಲ್ಲಿ ಎಷ್ಟು ನೀಟಾಗಿ ತಗೊತೀರಾ ಅಷ್ಟು ಚೆನ್ನಾಗಿ ಕುಂಡ್ರುತ್ತೆ. ಆ್ಯಂಡ್ ಈ ಥರ ನಿಮಗೆ ಕ್ಲಿಪ್ಸ್ ಸಿಗುತ್ತೆ, ಸಾರಿ ಕ್ಲಿಪ್ಸ್. ಇದನ್ನ ಸಾರಿ ಹೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಈ ಥರ ಕ್ಲಿಪ್ಸ್ನಿಂದ ಹೋಲ್ಡ್ ಮಾಡ್ಕೋಬೇಕು ಸಾರಿನ. ಫಿಂಗರ್ ಕೂಡ ಈ ಥರ ಇರಬೇಕು. ಇಲ್ಲಿ ನೀಟಾಗಿ ಪ್ಲೇಟ್ಸ್ ಮಾಡಿಕೊಂಡು ಇಲ್ಲಿ ಒಂದು ಸೇಫ್ಟಿ ಪಿನ್ದಿಂದ ಲಾಕ್ ಮಾಡ್ಕೋಬೇಕು. ಆ್ಯಂಡ್ ಇದು ಕ್ಲಿಪ್ಸ್ ರಿಮೂವ್ ಮಾಡಿ, ಆ್ಯಂಡ್ ಇಲ್ಲಿ ನಾವು ಸೇಫ್ಟಿ ಪಿನ್ನ ನೆಕ್ಸ್ಟ್ ಎಲ್ಲಿ ಹಾಕೊಂಡಿರ್ತೀವಲ್ಲ, ಸೊ ಅಲ್ಲಿ ನಾವು ಮತ್ತೆ ಈ ಕ್ಲಿಪ್ಸ್ದಿಂದ ಹೋಲ್ಡ್ ಮಾಡ್ಕೋಬೇಕು. ಸೇಮ್ ಪ್ರೊಸೀಜರೇ ಕಂಟಿನ್ಯೂ ಆಗುತ್ತೆ. ನಿಮಗೆ ಎಷ್ಟು ಉದ್ದ ಪಲ್ಲು ಬೇಕೋ ಅಷ್ಟು ಉದ್ದ ನೀವು ಮಾಡ್ಕೋಬೋದು. ಸೊ ಈ ಥರ ಎಲ್ಲ ಪ್ರೀ ಪ್ಲೇಟ್ ಮಾಡಿಕೊಂಡು ಮದುವೆಗೆ ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಜಸ್ಟ್ 2 ಮಿನಿಟ್ಸಲ್ಲಿ ನೀವು ಸ್ಯಾರಿನ ಡ್ರ್ಯಾಪ್ ಮಾಡ್ಕೋಬೋದು. ಇಲ್ಲಿ ಫ್ರಂಟ್ ಪ್ಲೇಟ್ಸ್ನ ಯಾವ ಥರ ಮಾಡ್ಕೊಳ್ಬೇಕಂತ ತೋರಿಸ್ಕೊಡ್ತೀನಿ. ಸೊ ನಾನಿಲ್ಲಿ ನನ್ನ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. 7 ಪ್ಲೇಟ್ಸ್ ಬಂದಿದ್ದಾವೆ. ನೀವು ದಪ್ಪ ಇದ್ದರೆ ಸ್ವಲ್ಪ ಸಣ್ಣ ಪ್ಲೇಟ್ಸ್ ಮಾಡ್ಕೊಳ್ಳಿ. ಪ್ಲೇಟ್ಸ್ನ ಸಣ್ಣದು ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಪ್ಲೇಟ್ಸ್ ನಿಮ್ಗೆ ಆಗ್ತಾವ. ಇಲ್ಲಿ ಪ್ಲೇಟ್ಸ್ನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೂ ನಾವು ಕ್ಲಿಪ್ದಿಂದ ಲಾಕ್ ಮಾಡ್ಕೋಬೇಕು. ಒಂದ್ರ ಮೇಲೆ ಒಂದು ಪ್ಲೇಟ್ಸ್ ಓವರ್ಲ್ಯಾಪ್ ಆಗಬೇಕು. ಇಷ್ಟಂತೂ ನಿಮ್ದು ಸಾರಿ ಒಳಗೆ ಹೋಗ್ತೈತಿ. ಆ್ಯಂಡ್ ನಿಮ್ದು ಹೈಟ್ ಪ್ರಕಾರ ನೋಡಿಕೊಂಡು ನೀವು ಪಿನ್ ಹಾಕೊಳ್ರಿ. ಅಟ್ ದ ಎಂಡ್ ಈ ಪ್ಲೇಟ್ಸ್ನೆಲ್ಲ ಮಾಡ್ಕೊಂಡಿರ್ತೀರಲ್ಲ, ಸೊ ನಿಮಗೆ ಓವರ್ಲ್ಯಾಪ್ ಒಂದ್ರ ಮೇಲೆ ಒಂದು ಬೇಕಂದ್ರೆ ಈ ಥರ ಮಾಡ್ಕೋಬೇಕು. ಇಲ್ಲಪ್ಪ ನಮಗೆ ಆ ಥರ ಸೆಟ್ ಆಗಂಗಿಲ್ಲ ಅಂತಂದ್ರೆ ನೀವು ಒಂದ್ರ ಮೇಲೆ ಒಂದೇ ಇಟ್ಕೊಂಡು ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಪಿನ್ ಮಾಡಿಕೊಂಡು ಐರನ್ ಮಾಡ್ಕೋಬೋದು. ಸೊ ಇದ್ರಿಗಿಂತ ನನಗೆ ಫ್ಲಫಿಯಾಗಿ ಇಷ್ಟ ಆಗುತ್ತೆ. ಸೊ ನಾನು ಅದನ್ನ ಮಾಡಿ ತೋರಿಸ್ತೀನಿ ಇವಾಗ. ನಿಮಗೆ ಬೇಕಂದರೆ ನಾನು 2 ಥರ ತೋರಿಸಿದ್ದೀನಿ, ನೀವು 2 ಥರ ಮೆಥಡ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಮಾಡಿಕೊಂಡು ಇವಾಗ ಜಸ್ಟ್ ಒಂದು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೋತೀನಿ. ಇಲ್ಲಿ ಲಾಸ್ಟಿಗೆ ಮಾಡ್ಕೊಳ್ಬೇಕು. ಆ್ಯಂಡ್ ಇದನ್ನ ಸ್ವಲ್ಪ ಐರನ್ ಮಾಡಬೇಕಾದ್ರೆ ನಿಮಗೆ ಮೇಲೆ ಹಾಕೊಂಡ್ರೆ ಕಷ್ಟ ಆಗುತ್ತೆ. ಸೊ ಒಳಗಡೆ ಹಾಕೋರಿ. ಸಾರಿ ಉಟ್ಕೊಳ್ಬೇಕಾದ್ರೆ ಈ ಪಿನ್ ತೆಗೆದ್ಬಿಟ್ಟು ಉಟ್ಕೊಳ್ಬೇಕಾಗತ್ತೆ. ಇದು ಸೇಫ್ಟಿ ಪಿನ್ ಏನು ಹಾಕಿರ್ತೀರಲ್ಲ, ಇದನ್ನ ತೆಗೆದ್ಬಿಟ್ಟು ಉಟ್ಕೊಳ್ಬೇಕಾಗತ್ತೆ. ಯಾವ ಥರ ಐರನ್ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಫಸ್ಟ್ ಲಾಕ್ ಮಾಡ್ಕೊಳತ್ತೀನಿ. ಸಿಲ್ಕ್ ಒಳಗೆ ಇಟ್ಕೋರಿ. ಸೈಡಲ್ಲಿ ಚೆಕ್ ಮಾಡಿಕೊಂಡು ಆಮೇಲೆ ಸಾರಿಗೆ ಹಾಕಬೇಕು. ನೀವು ಫುಲ್ ಸಾರಿನಾದರೂ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ನಮಗೆ ತಳಗೆ ಫ್ಲಫಿ ಬೇಕಂದ್ರೆ ಫ್ಲಫಿ ಇಟ್ಕೋಬೋದು. ನನಗೆ ಫ್ಲಫಿ ಇಷ್ಟ ಆಗುತ್ತೆ, ಸೊ ನಾನು ಫ್ಲಫಿಯಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ತೆಳಗೆ ಜಸ್ಟ್ ಮೇಲೆ ಅಷ್ಟೇ ನಾನು ನೀಟಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಬ್ಯಾಕ್ ಸೈಡ್ದಿಂದ ಪ್ಲೇಟ್ಸ್ನ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡ್ದಿಂದ ಯಾಕೆ ಮಾಡ್ಕೊಳ್ಬೇಕಂದ್ರೆ ಫ್ರಂಟ್ದು ಇದು
ಭಾಳ ಸ್ಮೂತ್ ಇರುತ್ತೆ, ಇದು ಹಾಳಾಗುತ್ತೆ. ಸೊ ನಾನು ಬ್ಯಾಕ್ ಸೈಡ್ದಿಂದ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಟ್ಸ್ ಆಯಿತು. ಆಮೇಲೆ ಇಲ್ಲಿ ಫ್ರಂಟ್ ಪೋರ್ಷನ್ನ ಯಾವ ಥರ ರೆಡಿ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಇಲ್ಲಿ ಲಾಕ್ ಮಾಡ್ಕೋಬೇಕು. ನಮ್ಮ ಪ್ಲೇಟ್ಸ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕು. ಒಂದು ಮಿಸ್ ಮಾಡುವಂಗಿಲ್ಲ. ಯಾವುದಾದ್ರೂ ಒಂದು ಮಿಸ್ ಮಾಡಿದರೆ ನಿಮ್ದು ಸಾರಿ ಪ್ರೀ ಪ್ಲೇಟಿಂಗ್ ಚೆನ್ನಾಗಿ ಆಗಂಗಿಲ್ಲ. ಸೊ ನಿಮ್ದು ಸೈಜ್ ಇಲ್ಲಿ ಸೈಜ್ ನೋಡಿಕೊಂಡು ನಿಮ್ಗೆ ಎಷ್ಟು ಅಗಲ ಬೇಕು ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟು ಅಗಲ ಮಾಡ್ಕೋಬೋದು. ಸೊ ನಾನಿಲ್ಲಿ ನನ್ನ ಸೈಜ್ ತಗೊಳ್ತಿದ್ದೀನಿ. ನಿಮ್ಮ ಸೈಜ್ ಯಾವ ಥರ ಇದೆನೋ ಆ ಥರ ನೀವು ಕಸ್ಟಮೈಸ್ ಮಾಡ್ಕೋಬೋದು. ನಾನು ಇಷ್ಟು ಜಗ್ಗಾಡಿದ್ರು ಕೂಡ ಅಲ್ಗಾಡತ್ತಿಲ್ಲ, ಕ್ಲಿಪ್ಸ್ ಬಿಚ್ಚಾತಿಲ್ಲ. ಸೊ ಸ್ಟ್ರಾಂಗ್ ಇರೋ ಕ್ಲಿಪ್ನ ತಗೊಳ್ರಿ. ಜಾಸ್ತಿ ಪ್ಲೇಟ್ಸ್ ಬಂದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಒಂದು 5-6 ತಗೊಂಡ್ರೆ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಬರಂಗಿಲ್ಲ. ಜಾಸ್ತಿ ಐರನ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಸಾರಿ ಹಾಳಾಗುತ್ತೆ. ಸೊ ನೀಟಾಗಿ ಆಗೋ ಥರ ಸ್ವಲ್ಪ ಲೈಟಾಗಿ ಮಾಡ್ಕೊಳ್ರಿ. ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿದರೆ ಅಷ್ಟೇ ಅರ್ಥ ಆಗುತ್ತೆ. ಸೊ ಯಾರೆಲ್ಲ ಸ್ಕಿಪ್ ಮಾಡ್ತೀರಾ ಅವರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಈ ಥರ ತಗೊಳ್ರಿ, ಈ ಥರ ತೊಗೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಪ್ಲೇಟ್ಸ್ ವಾಪಸ್ ಬರ್ತೈತಿ. ಸೊ ಈ ಥರ ಐರ್ನಿಂಗ್ ಮಾಡ್ಕೊರಿ. ಸಾರಿ ಏನೋ ಪ್ರೀ ಪ್ಲೇಟ್ ಮಾಡಿದ್ರಿ, ಬಟ್ ಬಾಕ್ಸ್ ಫೋಲ್ಡಿಂಗ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಇದನ್ನೇನು ಪ್ಲೇಟ್ಸ್ ಮಾಡಿರ್ತೀವಲ್ಲ ನೀವು ಫ್ರಂಟದ್ದು, ಸೊ ಅದನ್ನ ಉಲ್ಟಾ ಮಾಡಬೇಕು. ಇವಾಗ ಸಾರಿನ ಉಲ್ಟಾ ಮಾಡಿಕೊಂಡು ನೀಟಾಗಿ ಪ್ಲೇಟ್ಸ್ನ ರೆಡಿ ಮಾಡ್ಕೊಂಡಿರಿ. ಆ್ಯಂಡ್ ಇದು ಫ್ರಂಟ್ ಪ್ಲೇಟ್ಸ್ ಏನದಾವಲ್ಲ ಇದನ್ನ ಈ ಥರ ಅದು ಉಲ್ಟಾ ಬರುತ್ತೆ ಸಾರಿ. ಇದನ್ನ ಉಲ್ಟಾ ತಗೊಂಡಿರ್ತೀರಿ. ಉಲ್ಟಾ ತಗೊಂಡ್ರು ಈ ಪ್ಲೇಟ್ಸ್ನ ನೀಟಾಗಿ ಕವರ್ ಮಾಡ್ಕೋರಿ. ಆಮೇಲೆ ಇಲ್ಲಿ ಉಳಿದಿರುವಂಥ ಲೆಫ್ಟ್ ಓವರ್ ಇದನ್ನಿರುತ್ತಲ್ಲ ಸಾರಿ, ಅದನ್ನ ನೀಟಾಗಿ ಮಡಚ್ಕೋಬೇಕು ಆ್ಯಂಡ್ ಇದ್ರ ಮೇಲೆ ಹಾಕ್ಬೇಕು. ಇದಾದ್ಮೇಲೆ ಈ ಸೆರಗಿರುತ್ತಲ್ಲ ನೀಟಾಗಿ ಮಾಡಿಕೊಂಡು ಇದು ಉಳಿದಿರುವಂಥ ಸಾರಿನ ಸ್ವಲ್ಪ ಫೋಲ್ಡ್ ಮಾಡಿ ಫಸ್ಟ್ ಇದು ಇರುತ್ತಲ್ಲ ಇದನ್ನ ಈ ಕಡೆ ಹಾಕ್ಕೊಳ್ಬೇಕು. ಆಮೇಲೆ ಸೈಜ್ ನೋಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ ಫ್ರಂಟದ್ದು ಪ್ಲೇಟ್ಸ್ ಬಂದು ನಿಮ್ಗೆ. ಆಮೇಲೆ ಇದು ಏನಿರುತ್ತಲ್ಲ ಇದನ್ನ ಮೇಲೆ ಹಾಕೊಳ್ಬೇಕು. ನೀಟಾಗಿ ಸೆಟ್ ಮಾಡ್ಕೋಬೇಕು. ಇಲ್ಲಿ ಈ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿ ಕಾಣಿಸಂಗಿಲ್ಲ ಬಾಕ್ಸ್ ಫೋಲ್ಡಿಂಗ್ ಮಾಡಿದ್ರೆ. ಸೊ ಇದನ್ನ ಫೋಲ್ಡ್ ಮಾಡ್ಕೊರಿ 1-2 ಟೈಮ್ಸ್ ಮಾಡ್ಕೊಂಡು ಇಲ್ಲಿ ನೋಡ್ರಿ ಇಲ್ಲಿ ಒಳಗೆ ಪ್ಲೇಸ್ ಇರ್ತೈತಿ. ಸೊ ಇಲ್ಲಿ ಇದನ್ನ ಪ್ಲೇಸ್ ಮಾಡೋದು ಒಳಗೆ. ನೋಡ್ರಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.